ಸರ್ ನಮ್ಮ ಗಾಡಿ 100 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು ಸರ್. ಯಾಕಂತ ಹೇಳಿದ್ರೆ ಇದು ಬರೀ 60,000 ರೂಪಾಯಿಗೆ 100 ಕಿಲೋಮೀಟರ್ ಕೊಡ್ತಾ ಇದೀವಿ. 1.5 ಲಕ್ಷ 1 ಲಕ್ಷ ಅಂತ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಬರೀ 60,000 ಎತ್ಕೊಂಡ್ ಬನ್ನಿ, ಗಾಡಿ ತಗೊಂಡೋಗಿ. ನೀವು ಜಸ್ಟ್ ಪ್ಲೇ ಮಾಡಿದ್ರೆ ಸಾಕು, ಆರಾಮಾಗಿ ಮ್ಯೂಸಿಕ್ ನ ಕೇಳ್ಬೋದು. ನೋಡಿ ಕೇಳಿ, ಇವಾಗ ಪ್ಲೇ ಮಾಡ್ತೀನಿ. ಇದ್ರಲ್ಲೇ ಬರ್ತಾ ಇರೋದು? ಇದ್ರಲ್ಲೇ ಸರ್ ಬರ್ತಾ ಇರೋದು. ಒಳಗಡೆನೆ ಸ್ಪೀಕರ್ ಇದೆ, ಆದ್ರೆ ಕಾಣೋದಿಲ್ಲ, ಸೌಂಡ್ ಮಾತ್ರ ಕೇಳಿಸುತ್ತೆ ಸರ್. ಇದ್ರಲ್ಲೇ ಪ್ಲೇ ಮಾಡಿರೋದು ಸರ್. ಒಂದು ಐಫೋನ್ ತಗೋಬೇಕು ಅಂತ ಹೇಳಿದ್ರೆ ಲಕ್ಷ ದುಡ್ಡು ಕೊಡ್ಬೇಕು ಸರ್. ಬರೀ 50,000 ರೂಪಾಯಿ ಗಾಡಿ ಕೊಡ್ತಾ ಇದೀನಿ. ನೀವು ತಗೊಳ್ಳಿ, ನಿಮ್ ಬ್ರದರಿಗೆ ಕೊಡಿ, ನಿಮ್ ಸಿಸ್ಟರ್ಸಿಗೆ ಕೊಡಿಸಿ, ನಿಮ್ ಫ್ಯಾಮಿಲಿಗೆ ಯಾರಿಗಾದ್ರೂ ಕೊಡಿ. ನಿಮ್ ಹೆಸರು ಹೇಳ್ಕೊಂಡು ಖುಷಿಯಿಂದ ಓಡಾಡ್ಕೊಂಡಿರ್ತಾರೆ ಸರ್ ಅವರು. ಸರ್ ಕಂಗ್ರಾಚುಲೇಷನ್ ಸರ್. ಇವತ್ತೇ ನಮ್ ಶೋರೂಮ್ ಓಪನ್ ಆಗಿದೆ. ಇವತ್ತೇ ಕಸ್ಟಮರ್ ಗಾಡಿ ಬುಕ್ ಮಾಡಿದ್ದಾರೆ. ನೋಡಿ, ಇವಾಗ ತಾನೇ ಓಪನ್ ಆಗಿರೋದು. 3 ಗಾಡಿ ಸೋಲ್ಡ್ ಔಟ್. ಬೇಗ ಬನ್ನಿ, ಬೇಗ ಬುಕ್ ಮಾಡ್ಕೊಳ್ಳಿ ಸರ್. ಇದು ವೆಸ್ಪಾ ಅಲ್ಲ, ವೆಸ್ಪಾ ತರ ಇದೆ ಗಾಡಿ, ಆದ್ರೆ ಇದು 60,000 ರೂಪಾಯಿ ಅಲ್ಲ, ಬರೀ 57,000 ರೂಪಾಯಿಗೆ ಈ ಗಾಡಿನ ಕೊಡ್ತಾ ಇದ್ದೀವಿ. 60 ಕಿಲೋಮೀಟರ್ ರೇಂಜ್ ಬರುತ್ತೆ ನಿಮ್ಗೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಎಲೆಕ್ಟ್ರಿಕ್ ಬೈಕ್ಗಳ ಬಗ್ಗೆ ವಿಡಿಯೋಸ್ ಮಾಡ್ತಾನೆ ಇರ್ತೀವಿ. EV ಶೋರೂಮ್ಗಳು ಹೆಚ್ಚಾಗ್ತಾನೆ ಇದ್ದಾವೆ. ಆ EV ಶೋರೂಮ್ಗಳ ಪೈಕಿ ಆ ಪ್ಲೇ ಲಿಸ್ಟಲ್ಲಿ ಮಲ್ಲಿಕಾರ್ಜುನ EV ಮೋಟರ್ಸ್ ಅಂತಕ್ಕಂಥ ಶೋರೂಮು ಕೂಡ ಒಂದು ಸೇರ್ಕೊಳ್ತಾ ಇದೆ. ಸ್ಪೆಷಲ್ ಏನಪ್ಪ ಅಂದರೆ, ನಾನ್ ರಿಜಿಸ್ಟರ್ಡ್ ವೆಹಿಕಲ್ಲು ಬೆಸ್ಟ್ ಪ್ರೈಸಿಗೆ ಕೊಡೋದಕ್ಕಂತಲೇ ಈ ಮಲ್ಲಿಕಾರ್ಜುನ EV ಮೋಟರ್ಸು ಸ್ಥಾಪನೆ ಆಗಿದೆ. ನಾನು ಬಂದ್ಬಿಟ್ಟು ಇವತ್ತು ಬೆಂಗಳೂರಿನ ಹೊಸಕೆರೆಹಳ್ಳಿ ಬನಶಂಕರಿ PS ಯೂನಿವರ್ಸಿಟಿ ಹತ್ರನೇ ಇರ್ತಕ್ಕಂಥ ಈ ಮಲ್ಲಿಕಾರ್ಜುನ EV ಮೋಟರ್ಸಿಗೆ ಬಂದಿದ್ದೀನಿ. ಅದರ ಮಾಲೀಕರಾದಂಥ ನಾಗಾರ್ಜುನ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಆಲ್ ದ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ ಸರ್, ಒಳ್ಳೇದಾಗಲಿ. ಧನ್ಯವಾದ ಸರ್. ಓಕೆ ಸರ್, ಈ EV ಮೋಟರ್ಸ್ನ ಸ್ಟಾರ್ಟ್ ಮಾಡಿದ್ದೀರಾ. ಸ್ಟಾರ್ಟ್ ಮಾಡೋ ಉದ್ದೇಶ ಏನು, ಹೇಗೆ ಅನಿಸ್ತು, ಏನಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅನಿಸ್ತು ಈ ಬೈಕ್ಗಳ ಬಿಸ್ನೆಸ್ಸು? ಸರ್, ನಾವು ಒಂದು ಎಲೆಕ್ಟ್ರಿಕ್ ವೆಹಿಕಲ್ ನೋಡ್ಬೇಕು, ತಗೊಳ್ಬೇಕು ಅಂತಾನೆ ನಾವು ತುಂಬಾ ಹುಡುಕ್ದಾಗ, ಯಾವುದೇ ಕೇಳಿದ್ರು ಸಹಿತ 1 ಲಕ್ಷದ ಮೇಲೆ 1.5 ಲಕ್ಷ ಆತರ ಪ್ರೈಸ್ ಇದ್ದಾಗ ತುಂಬಾ ರಿಸರ್ಚ್ ಮಾಡಿ ತುಂಬಾ ಹುಡುಕ್ತಾ ಇರುವಾಗ ಈ ವೇಣು ಮೋಟರ್ಸ್ ಅಂತ ಒಂದು ಬ್ರ್ಯಾಂಡು ನಾನ್ ರಿಜಿಸ್ಟರ್ಡ್ ಕಡಿಮೆ ಪ್ರೈಸ್ಗೆ ಸಿಕ್ತು ನಮ್ಗೆ. ಯಾಕೆ ಇದನ್ನ ಜನಗಳಿಗೆ ನಾನು ಇನ್ನ 10ಕ್ಕೆ ತಗೊಂಡು ಹೋಗ್ಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಒಂದು ಡೀಲರ್ಶಿಪ್ ನ ತಗೊಂಡ್ಬಿಟ್ಟು ಇವ್ರಿಗೆ ಜನಗಳಿಗೆ ನಾವು ಈ ಒಂದು ವೆಹಿಕಲ್ ನ ಸೇಲ್ ಮಾಡ್ತಾ ಇದೀವಿ. ಓಕೆ ಓಕೆ, ವೇಣು ಮೋಟರ್ಸ್ ಅವ್ರ ಕಡೆಯಿಂದ. ಹೌದು. ಈಗ 4 ಕಡೆ ಹೋದ್ರಲ್ಲ EV ಬೈಕ್ಗಳು, ಒಂದ್ ಶೋರೂಮ್ ಇಂದ ಇನ್ನೊಂದು ಶೋರೂಮ್ಗೆ ಪ್ರೈಸಿಂಗ್ ಅಲ್ಲಿ ಏನ್ ಅನಿಸ್ತು ನಿಮ್ಗೆ ಅನುಭವ? ತುಂಬಾ ವ್ಯತ್ಯಾಸ ಇದೆ ಸರ್. ಒಂದು ಶೋರೂಮ್ ಅಲ್ಲಿ 80,000 ಹೇಳ್ತಾರೆ, ಇನ್ನೊಂದು ಶೋರೂಮ್ ಅಲ್ಲಿ ಅದೇ ಫೀಚರ್ಸ್ ಇರುತ್ತೆ 1.5 ಲಕ್ಷ ಹೇಳ್ತಾರೆ. ಅದೇ ಗಾಡಿನೇ ಮತ್ತೆ 1,80,000 ವರೆಗೂ ಹೇಳ್ತಾರೆ. ಸಬ್ಸಿಡಿ ಅಂತ ಹೇಳ್ತಾರೆ, 5,000 10,000 ಸಬ್ಸಿಡಿ ಕೊಡ್ತಾರೆ, ಮತ್ತು ಅದೇ ಪ್ರೈಸ್ ಬರುತ್ತೆ ಸರ್ ಅದು. ಆದ್ರೆ ನಾವ್ ಹಂಗಲ್ಲ, ಬರೀ 50,000 ರೂಪಾಯಿಗೆ ಅದೇ ಫೀಚರ್ಸ್ ಏನೇನ್ ಬೇಕು ನಿಮ್ಗೆ ಎಲ್ಲಾ ಫೀಚರ್ಸ್ ಇರೋ ಗಾಡಿ ಬರೀ 50,000 ರೂಪಾಯಿ ಕೊಡ್ತಾ ಇದೀವಿ ಸರ್. 50,000 ರೂಪಾಯಿ EV ಬೈಕ್ ನಾನ್ ರಿಜಿಸ್ಟರ್ಡ್, ಬರೀ 50,000 ಸರ್. ಪಕ್ಕ ನೀವು ಕೊಡಿ, ಇವಾಗ ಎತ್ಕೊಂಡೋಗಿ. ಹೌದಾ? ಯಾರಾದ್ರೂ ಬರ್ಲಿ ಕಸ್ಟಮರ್, ಇವಾಗ 50,000 ಎತ್ಕೊಂಡ್ ಬಂದ್ರ ಆಧಾರ್ ಕಾರ್ಡ್ ಒಂದು ಎತ್ಕೊಂಡ್ ಬನ್ನಿ, ಗಾಡಿ ತಗೊಳ್ಳಿ, ಹೋಗಿ. ಸೊ ಹೆಲ್ಮೆಟ್ ಏನು ಹಾಕೋಣ ಅವಶ್ಯಕತೆ ಇಲ್ಲ. ನಾನ್ ರಿಜಿಸ್ಟರ್ಡ್ ವೆಹಿಕಲ್ ಸರ್, ನಂಬರ್ ಪ್ಲೇಟ್ ಬರಲ್ಲ, ಹೆಲ್ಮೆಟ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಏನು ತೊಂದರೆ ಇಲ್ಲ ಸರ್. ಇದು ಬಟ್ ಸೇಫ್ಟಿ ಪರ್ಪಸ್ ಯೂಸ್ ಮಾಡಿ ಅಷ್ಟೇ ಅಲ್ವಾ ಸರ್? ಹೌದು. ಓಕೆ, ಎನಿವೆ ಸರ್, ಒಳ್ಳೇದಾಗ್ಲಿ. ನಿಮ್ಮ ಉದ್ದೇಶ, ನಿಮ್ಮ ಗುರಿ ಎಲ್ಲದು ಸಕ್ಸಸ್ ಆಗಲಿ. ಸೊ ಈಗ ಇದ್ರ ಬಗ್ಗೆ ಡೀಟೇಲ್ಸ್ನ ಹೇಳೋಣ. ಪ್ರತಿಯೊಂದು ಯಾವ್ಯಾವ ಥರ ಬೈಕ್ ಇದೆ, ಎಷ್ಟು ಕಲರ್ಸ್ ಇದೆ, ಎಷ್ಟು ವೇರಿಯಂಟ್ ಇದೆ ಅನ್ನೋದ್ರ ಬಗ್ಗೆ. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ನಿಮ್ಮ ಸ್ಟೋರು? ಸರ್, ಇದು ಬೆಂಗಳೂರು ಹೊಸಕೆರೆಹಳ್ಳಿ ಮೈಸೂರು ರೋಡ್. ಇದು ಬನಶಂಕರಿ 3rd ಸ್ಟೇಜ್ ಬರುತ್ತೆ. ಇದು PS ಯೂನಿವರ್ಸಿಟಿ ಬರುತ್ತೆ, ಆಪೋಸಿಟ್ ಸರ್ವಿಸ್ ರೋಡ್ ಅಲ್ಲೇ ಇದೆ ಸರ್ ಇದು. ಓಕೆ, ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅಲ್ಲೇನು ಮೇನ್ ರೋಡ್ ಇದೆಯೋ, 2 ಬ್ರಿಡ್ಜ್ ಹತ್ತದೊಂದು ಬರುತ್ತೆ, ಬ್ರಿಡ್ಜ್ ಸೈಡಿಗೆ ಸರ್ವಿಸ್ ರೋಡ್ ಕೂಡ ಬರುತ್ತೆ. ಈ ಸರ್ವಿಸ್ ರೋಡಲ್ಲೇ ಲೆಫ್ಟ್ ಸೈಡಲ್ಲಿ ಇರ್ತಕ್ಕಂಥದ್ದೇ ಈ ಮಲ್ಲಿಕಾರ್ಜುನ EV ಮೋಟರ್ಸ್. ನಿಯರ್ ಬೈ ನೀವು PS ಕಾಲೇಜ್ ಅಂತ ಇಟ್ಕೊಂಡ್ರು ಸಾಕು ಅಲ್ವಾ ಸರ್? ಅದೇ ಲ್ಯಾಂಡ್ ಮಾರ್ಕ್. ಅಲ್ಲಿಂದ ಒಂದು 5 ನಿಮಿಷ ನಡೆದ್ರೆ ಸಾಕು ಸರ್, ಬಂದ್ಬಿಡಿ. 5 ನಿಮಿಷ ಬಂಕು. ಇದನ್ನೇನು ಲೊಕೇಶನ್ ಹೇಳ್ತಾರಲ್ಲ ಈ ಜಾಗನ ಸರ್? ಇದು ಇಂಡಿಯನ್ ಪೆಟ್ರೋಲ್ ಬಂಕ್, ಹೊಸಕೆರೆಹಳ್ಳಿ ಕ್ರಾಸ್ ಸರ್ ಅದು ಅಲ್ವಾ? ಅಲ್ಲೂ ಬಸ್ ಸ್ಟ್ಯಾಂಡ್, ಅಲ್ಲೂ ಬಸ್ ನಿಲ್ಲುತ್ತೆ, ಇಲ್ಲೂ ಬಸ್ ನಿಲ್ಲುತ್ತೆ. ಬಸ್ ಅಲ್ಲಿ ಬನ್ನಿ, ಗಾಡಿ ಎತ್ಕೊಂಡು ಜುಮ್ ಅಂತ ಹೋಗಿ, ಅಷ್ಟೇ. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ ಸರ್. ಓಕೆ ಸರ್, ಬನ್ನಿ. ನಮ್ಮ ಹತ್ರ ಇವತ್ತು 2 ವೆಹಿಕಲ್ಸ್ ಇದೆ. ಒಂದು ಬಂದ್ಬಿಟ್ಟು ವೆನ್ಯೂ, ಇನ್ನೊಂದು ಬಂದ್ಬಿಟ್ಟು ಥಂಡರ್. ಸರ್, ನಮ್ಮ ಹತ್ರ 4 ಗಾಡಿಗಳು ಇಟ್ಬಿಟ್ಟು 4 ವೆರೈಟೀಸ್ ನೋಡಿ, 4 ಥರ ದುಡ್ಡು ನೋಡಿ ಅಂತ ಹೇಳ್ತಾ ಇಲ್ಲ. ಇರೋದು 2 ಗಾಡಿ, ಎರಡನ್ನೂ ನೋಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಗೊಂಡೋಗಿ. ಇದನ್ನ ನೋಡ್ತೀರಾ? ನೋಡಿ, ಸೇಮ್ ವೆಸ್ಪಾ ಥರನೇ ಇದೆ. ಇದೇ ಥರ ನೀವು ವೆಸ್ಪಾ ತಗೋಬೇಕಂತ ಹೇಳಿದ್ರೆ 1.5 ಲಕ್ಷದ ಮೇಲೆ ನೀವು ಸ್ಪೆಂಡ್ ಮಾಡಬೇಕಾಗುತ್ತೆ. ನಾವು ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ನಿಮಗೆ ವೆಸ್ಪಾ ತರ ಮಾಡಲು ಲೇಡೀಸ್ಗೋಸ್ಕರ
ಲೇಡೀಸ್ ಯೂಸ್ ಮಾಡ್ಬೋದು, ಅದ್ರ ಜೊತೆಗೆ ಜೆಂಟ್ಸ್ ಸಹಿತ ಯೂಸ್ ಮಾಡ್ಬೋದು. ಇದರಲ್ಲಿ ನಿಮಗೆ ಏನೇನು ಫ್ಯೂಚರ್ಸ್ ಬರುತ್ತೆ ಅಂತ ಹೇಳಿದ್ರೆ ಮೈನ್ ಆಗಿ ಬಂದ್ಬಿಟ್ಟು ಲುಕ್ ವೈಸ್ ನಿಮಗೆ ಯಾವುದೇ ರೀತಿಯಲ್ಲೂ ಸಹಿತ ಬೇರೆ ಗಾಡಿ ಅಂತ ಅನ್ಸೋದಿಲ್ಲ. ಲುಕ್ ವೈಸು ವೆಸ್ಪಾ ಥರನೇ ಬರುತ್ತೆ. ಇನ್ನೊಂದು ಮೈನ್ ಆಗಿ ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಆಗೆಲ್ಲ ಡಿಸ್ಕ್ ಬ್ರೇಕ್ ಕೊಡೋದಿಲ್ಲ, ಆದರೆ ನಾವು ಡಿಸ್ಕ್ ಬ್ರೇಕ್ನ ಕೊಟ್ಟಿದ್ದೀವಿ. ಅದಾದಮೇಲೆ LED ಬರುತ್ತೆ ನಿಮಗೆ, ಇದರಲ್ಲಿ ಪ್ರೊಜೆಕ್ಟರ್ LED ಬರುತ್ತೆ. ಅದಾದಮೇಲೆ ಡಿಸ್ಪ್ಲೇನು ಸಹಿತ ನಿಮಗೆ LED ಬರುತ್ತೆ. ಅದಾದಮೇಲೆ ನಾರ್ಮಲ್ ಬ್ರೇಕ್ ಬರುತ್ತೆ ನಿಮಗೆ, ಕಾಂಬಿ ಬ್ರೇಕ್ ಬರುತ್ತೆ. ಇದರಲ್ಲಿ ರಿವರ್ಸು ಮತ್ತು ರಿವರ್ಸ್ ಆಪ್ಷನ್ ಸಹಿತ ಇರುತ್ತೆ. ಇವಾಗ ಲೇಡೀಸ್ ಒಬ್ರು ಇರ್ತಾರೆ ಮನೆಯಲ್ಲಿ, ಹಿಂದ್ಗಡೆ ಇಳಿಬೇಕು ಅಂತ ಹೇಳಿದ್ರೆ ಅಪ್ಪ ಇರುತ್ತೆ, ಸ್ವಲ್ಪ ಹಿಂದ್ಗಡೆ ಇಳಿಬೇಕಂತ ಹೇಳಿದ್ರೆ ಕಷ್ಟ ಆಗುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಅಂತಾನೆ ಹೇಳ್ಬಿಟ್ಟು ನಾವು ರಿವರ್ಸ್ನ ಕೊಟ್ಟಿದ್ದೀವಿ. ಜಸ್ಟ್ ಈ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡು ರೈಸ್ ಕೊಟ್ವಿ ಅಂತ ಹೇಳಿದ್ರೆ ರಿವರ್ಸ್ ಗಾಡಿ ಹೋಗುತ್ತೆ. ಅದಾದ್ಮೇಲೆ ಇದರಲ್ಲಿ ಸ್ಪೀಡ್ ಬಂದ್ಬಿಟ್ಟು 3 ಸ್ಪೀಡ್ ಮ್ಯಾನ್ಯುಯಲ್ ಕೊಟ್ಟಿದ್ದೀವಿ, 1 ಮತ್ತೆ 2 ಮತ್ತೆ 3. ಇದು ನಿಮಗೆ ಸಿಟಿಗಳಲ್ಲಿ ನಾರ್ಮಲ್ ಆಗಿ ಹೆಚ್ಚು ಯೂಸ್ ಆಗುತ್ತೆ. ಇವಾಗ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರ್ತೀವಿ, ನಾವು ನಿಧಾನಕ್ಕೆ ಹೋಗ್ಬೇಕಾಗುತ್ತೆ. ಮಕ್ಕಳನ್ನ ಕರ್ಕೊಂಡು ಹೋಗುವಾಗ ಅವಾಗ 1 ಮ್ಯಾನ್ಯುಯಲ್ ಸ್ಪೀಡಲ್ಲಿ ಹೋಗ್ತಾ ಇದ್ರೆ ನಮಗೆ ಸೇಫ್ಟಿ ಇರುತ್ತೆ. ಅದಾದ್ಮೇಲೆ ನಿಮಗೆ ಕ್ರೂಸ್ ಕಂಟ್ರೋಲ್ ಇರುತ್ತೆ. ಮುಖ್ಯವಾಗಿ ನೀವೆಲ್ಲಾದ್ರೂ ಸ್ವಲ್ಪ ಲಾಂಗ್ ಹೋಗ್ತಾ ಇದ್ದೀರಾ ಅಂತ ಹೇಳಿದಾಗ ಈ ಎಕ್ಸಲೇಟರ್ ಬಟನ್ ಕೊಟ್ಬಿಟ್ಟು ಕ್ರೂಸ್ ಕಂಟ್ರೋಲ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು, ನಿಮಗೆ ವೆಹಿಕಲ್ಲು ನೀವು ಯಾವ ಸ್ಪೀಡಲ್ಲಿ ಇರ್ತೀರೋ ಅದೇ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ನಾರ್ಮಲ್ಲು ಇಂಡಿಕೇಟರ್ಸ್ ಬರುತ್ತೆ, ಹಾರನ್ ಬರುತ್ತೆ, ಅದಾದಮೇಲೆ ಡಿಮ್ ಆ್ಯಂಡ್ ಡಿಪ್ ಬರುತ್ತೆ. ನಿಮಗೆ ನಾರ್ಮಲ್ ವೆಹಿಕಲಲ್ಲಿ ಏನೇನು ಸಿಗುತ್ತೆ ನಿಮಗೆ ಎಲ್ಲ ಫೀಚರ್ಸ್ ಸಹಿತ ಸಿಗುತ್ತೆ. ಅದಾದಮೇಲೆ ನಿಮಗೆ ಫ್ರಂಟಲ್ಲಿ ಒಂದು ಸ್ಟೋರೇಜ್ ಸಿಗುತ್ತೆ ಚಿಕ್ಕದು. ಅದಾದಮೇಲೆ ನಾರ್ಮಲ್ಲು ನಿಮಗೆ ಸ್ಟೋರೇಜ್ ಸಹಿತ ಸಿಗುತ್ತೆ. ಸರ್ ನಾವು ಇವಾಗ ತೋರಿಸ್ತಾ ಇರೋದು 1 ಲಕ್ಷ ರೂಪಾಯಿದಲ್ಲ, ಬರೀ 57,000 ರೂಪಾಯಿ ಗಾಡಿ ಇದು. ಎಷ್ಟು ಹೇಳಿ? ಬರೀ 57,000 ರೂಪಾಯಿಗೆ ಗಾಡಿನ ಕೊಟ್ಬಿಟ್ಟು ಕಳಿಸ್ತೀವಿ ನಿಮಗೆ. ನೋಡಿ ಇದು ನೀವು ನೋಡಿ, ಡಿಕ್ಕಿ ಸ್ಪೇಸ್ ನೋಡಿ ಸರ್. ಬ್ಯಾಟ್ರಿ ಗಾಡಿ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಒಂದು ಹೆಲ್ಮೆಟ್ ಸಹಿತ ಇಡಕ್ಕಾಗಲ್ಲ. ನಮ್ದು ಚಿಕ್ಕ ಹೆಲ್ಮೆಟ್ಗಳನ್ನ 2 ಇಟ್ಕೊಂಡು ಹೋಗ್ಬೋದು. ಇದಕ್ಕೆ ಹೆಲ್ಮೆಟ್ ಅವಶ್ಯಕತೆ ಇಲ್ಲ, ಆದ್ರೂ ಸಹಿತ ಹೆಲ್ಮೆಟ್ ಹಾಕೋಬೇಕು. ಯಾಕಂತ ಹೇಳಿದ್ರೆ ನಮ್ಮ ಸೇಫ್ಟಿಗೋಸ್ಕರ. ಇದನ್ನ ನೋಡಿ, ಇಲ್ಲೊಂದು ಬಟನ್ ಇದೆ. ಇಲ್ಲಿ ನೀವು ಗಾಡಿನ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇದನ್ನ ಆಫ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಅನ್ನೋದು ಚೆನ್ನಾಗಿ ಬರುತ್ತೆ. ನೀವು ಒಂದ್ ವೇಳೆ ಯೂಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಈ ಮೂಡ್ನ ಆನ್ ಅಂಡ್ ಆಫ್ ಅಲ್ಲಿ ಡೈಲಿ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಬ್ಯಾಟ್ರಿ ಅನ್ನೋದು ಬ್ಯಾಕಪ್ ಚೆನ್ನಾಗಿ ಬರುತ್ತೆ. ನಾವು ಬೇರೆ ಬ್ಯಾಟ್ರಿಗಳು ಯೂಸ್ ಮಾಡ್ತಾ ಇಲ್ಲ. ಒಂದು 60 ಕಿಲೋಮೀಟರ್ ಹೋಯ್ತು, ಇಲ್ಲ ಒಂದು 2 ವಾರ ಯೂಸ್ ಮಾಡಿದ್ವಿ, ಬೆಂಕಿ ಹತ್ಕೊಂಡ್ಬಿಡ್ತು, ಇಲ್ಲ ಗಾಡಿ ಏನಾದರೂ ಸುಟ್ಬಿಟ್ಟು ಹೋಯ್ತು ಅಂತ ನಾವೇನು ಹೇಳ್ತಾ ಇಲ್ಲ. ನಮ್ದು ಲೆಡ್ ಆಸಿಡ್ ಬ್ಯಾಟ್ರಿ, ನಮ್ದು ಬೆಂಕಿ ಆಗಿರ್ಬೋದು, ಫೈರ್ ಆಗಿರ್ಬೋದು, ಯಾವುದೂ ಸಹಿತ ಅಂಟ್ಕೊಳ್ಳೋದಿಲ್ಲ ನಮ್ಮ ಬ್ಯಾಟ್ರಿಗಳಿಗೆ. ಅದಾದ್ಮೇಲೆ ನಾರ್ಮಲ್ ಆಗಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಈ ಗಾಡಿಗಳಲ್ಲಿ ಸ್ಯಾರಿ ಗಾರ್ಡ್ ಕೊಡೋದಿಲ್ಲ, ಆದ್ರೆ ನಮ್ಮ ಗಾಡಿಗಳಲ್ಲಿ ವಿತ್ ಸಾರಿ ಗಾರ್ಡ್ ಕೊಡ್ತಾ ಇದೀವಿ ನಾವು ಎಲ್ಲರಿಗೂ ಸಹಿತ. ಯಾಕಂತ ಹೇಳಿದ್ರೆ ಸಾರಿ ಗಾರ್ಡ್ಗೆ ಎಕ್ಸ್ಟ್ರಾ 400 ರೂಪಾಯೋ ಇಲ್ಲ 300 ರೂಪಾಯಿನೋ ಚಾರ್ಜ್ ಮಾಡ್ತಾರೆ. ನಾವು ಹೋಲ್ಸೇಲ್ ಆಗಿ ಸೇರ್ಬಿಟ್ಟು 57,000 ರೂಪಾಯಿಗೆ ಈ ಗಾಡಿನ ಕಸ್ಟಮರ್ಗೆ ನೀವು ಬಂದ್ರ ನಿಮ್ದು ಜಸ್ಟ್ ಆಧಾರ್ ಕಾರ್ಡು, ಯಾಕಂತ ಹೇಳಿದ್ರೆ ಸೆಕ್ಯೂರಿಟಿ ಪರ್ಪಸ್ಗೆ ಮಾತ್ರ ನಿಮ್ಮ ಆಧಾರ್ ಕಾರ್ಡ್ ಇಸ್ಕೊಂತೀವಿ, ಗಾಡಿ ಹಂಗೆ ಡೆಲಿವರಿ ಕೊಟ್ಬಿಟ್ಟು ಕಳಿಸ್ಬಿಡ್ತೀವಿ ನಿಮ್ಗೆ. ಎಷ್ಟು ಮೈಲೇಜ್ ಬರುತ್ತೆ ಸರ್ ಇದು? ಸರ್ ಇದು ನಿಮ್ಗೆ ಸಿಂಗಲ್ ಚಾರ್ಜ್ ಮಾಡಿದ್ರೆ ಅಂತ ಹೇಳಿದ್ರೆ 60 ಕಿಲೋಮೀಟರ್ ಚಾರ್ಜ್ ಬರುತ್ತೆ. ಯಾವ್ದು ಸರ್ ಬರುತ್ತೆ? 57,000 ರೂಪಾಯಿಗೆ 60 ಕಿಲೋಮೀಟರ್ ರೇಂಜ್ ಬರುತ್ತೆ. ಸರ್ ನೀವು ಜಾಸ್ತಿ ಹೊತ್ತು ಚಾರ್ಜ್ ಮಾಡ್ಬೇಕು ಇದನ್ನ, ಯಾಕಂತ ಹೇಳಿದ್ರೆ 1 ಅವರ್ 2 ಅವರ್ ಚಾರ್ಜ್ ಮಾಡಿಬಿಟ್ಟು ಬ್ಯಾಟ್ರಿ ಏನಾದ್ರು ಬ್ಯಾಕಪ್ ಬರಲ್ಲ. ಯಾಕಂತ ಹೇಳಿದ್ರೆ 1 ಅವರ್ ಎಷ್ಟು ಸ್ಪೀಡ್ ಚಾರ್ಜ್ ಮಾಡ್ತೀವೋ ಅಷ್ಟು ಬ್ಯಾಟ್ರಿ ಅನ್ನೋದು ವೀಕ್ ಆಗ್ತಾ ಬರುತ್ತೆ. ಅದಕ್ಕೆ ನಮ್ಮ ಗಾಡಿ ಮಿನಿಮಮ್ 7 to 8 ಅವರ್ಸ್. ರಾತ್ರಿ ನೀವು 10 ಗಂಟೆಗೆ 11 ಗಂಟೆಗೆ ಚಾರ್ಜ್ ಹಾಕ್ಬಿಟ್ಟು ಮಲ್ಕೊಳ್ಳಿ, ಬೆಳಗ್ಗೆ ನೀವು 6 ಗಂಟೆಗೆ ಎದ್ಬಿಟ್ಟು ಆಫ್ ಮಾಡಿದ್ರೆ ಸಾಕು, ನಿಮ್ಗೆ ನಿದ್ದೆನೂ ಆಯ್ತು, ಈ ಕಡೆಗೆ ಗಾಡಿ ಚಾರ್ಜು ಆಗೋಯ್ತು ಸರ್ ನಿಮ್ಗೆ. ಸೂಪರ್. ಒಟ್ಟಿನಲ್ಲಿ ಎಷ್ಟು ಕಿಲೋಮೀಟರ್ ಮೈಲೇಜ್? 60 ಕಿಲೋಮೀಟರ್ ಮೈಲೇಜ್ ಇದು. 60 ಕಿಲೋಮೀಟರ್ ಕಣ್ಣು ಮುಚ್ಕೊಂಡು ಬರುತ್ತೆ. 57,000. ಹೌದು ಸರ್, 7 ಅವರ್ ಚಾರ್ಜ್ ಹಾಕ್ಬೇಕಲ್ವಾ ಸರ್? ಹೌದು ಸರ್, 7 ಅವರ್ ಚಾರ್ಜ್ ಹಾಕ್ಬೇಕು. ಓಕೆ, ನೋಡಿ ಇದ್ರದ್ದು ಮಾಡೆಲ್ ನೇಮ್ ಬಂದ್ಬಿಟ್ಟು ವೆನ್ಯೂ ಅಲ್ವಾ? ವೆನ್ಯೂ ಸರ್. ಇದರಲ್ಲಿ 4 ಕಲರ್ ಬರುತ್ತೆ ಸರ್ ನಿಮ್ಗೆ. ಸದ್ಯಕ್ಕೆ ನಮ್ಮ ಹತ್ರ ಇರೋದು ಪಿಂಕು, ಯಾಕಂತ ಹೇಳಿದ್ರೆ ಲೇಡೀಸ್ ಜಾಸ್ತಿ ಈ ಗಾಡಿನ ಚೂಸ್ ಮಾಡ್ತಾ ಇರೋದ್ರಿಂದ, ಲೇಡೀಸ್ ಕಲರ್ ಆಗಿರೋದ್ರಿಂದ ಪಿಂಕ್ ನ ತರಿಸಿದೀವಿ. ಯಾರಾದ್ರೂ ಕಸ್ಟಮರ್ ರಿಕ್ವೈರ್ ಬಂತು ಅಂತ ಹೇಳಿದ್ರೆ ಅವ್ರಿಗೆ ಯಾವ ಕಲರ್ ಬೇಕೋ ನಾವು ತರಿಸ್ಬಿಟ್ಟು ಕೊಡ್ತೀವಿ ಅವ್ರಿಗೆ. ಇದರಲ್ಲಿ ಬ್ಲೂ ಬರುತ್ತೆ, ಸಿಲ್ವರ್ ಬರುತ್ತೆ, ರೆಡ್ ಬರುತ್ತೆ, ಪಿಂಕ್ ಬರುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಇನ್ನೊಂದು ಮಾಡಲ್ಲ ಸರ್? ಸರ್ ಇದೆ ನೋಡಿ ಸರ್, ಥಂಡರ್. ಇದು ಸದ್ಯಕ್ಕೆ ಫಾಸ್ಟ್ ಮೂವಿಂಗ್ ಅಂತಾನೆ ಹೇಳ್ಬೋದು ನಾವು. ಇದ್ರಲ್ಲೂ ಸಹಿತ ಸರ್ ನಿಮ್ಗೆ ಜಸ್ಟ್ 50,000 ಇದೆಯಾ ನಿಮ್ಮ ಹತ್ರ, ಎತ್ಕೊಂಡ್ಬನ್ನಿ, ಗಾಡಿ ಕೊಟ್ಟು ಕಳಿಸ್ತೀವಿ. 60 ಕಿಲೋಮೀಟರ್ ಆರಾಮಾಗಿ ಓಡಾಡ್ಕೊಳ್ಳಿ ನೀವು. ಇಲ್ಲ ನಮ್ಗೆ
50,000 ಸರ್, ಬರೀ 50,000. ಇದು 57,000, ಇದು 50,000 ಸರ್. ಇದು ಮಾಡೆಲ್ ಲುಕ್ ಇದೆಯಲ್ಲ ಸರ್, ಈ ವೆಸ್ಪಾ ಇದೇ ಗಾಡಿ ತಗೋಬೇಕಂದ್ರೆ 1 ಲಕ್ಷದ ಮೇಲೆ 1.5 ಲಕ್ಷ ಕೊಡ್ಬೇಕು ನಾವು ಬರೀ 57,000 ಕೊಡ್ತಾ ಇದೀವಿ ಸರ್. ಇದು ಡಿಯೋ ತರ ಇದೆ, ಇದು ಡಿಯೋ ತರ ಇದೆ, ಎಂಟಾರ್ಕ್ ತರ ಬರುತ್ತೆ ನಿಮ್ಗೆ. ಹೈಟ್ ನೋಡಿ ಸರ್, ವೀಲ್ ಹೈಟ್ ನೋಡಿ ಎಷ್ಟು ಹೈಟ್ ಇದೆ ನಮ್ದು ಗಾಡಿ. ಎಷ್ಟು? 50,000 ಅಷ್ಟೇ. 50,000, 60 ಕಿಲೋಮೀಟರ್ ರೇಂಜ್ ಬರುತ್ತೆ ನಿಮ್ಗೆ. 60 ಕಿಲೋಮೀಟರ್ ಮೈಲೇಜ್. ಹೌದು, 60 ಕಿಲೋಮೀಟರ್ ಬರುತ್ತೆ. ಇದ್ರಲ್ಲಿ ನೋಡಿ ಪ್ರೊಜೆಕ್ಟರ್ ಹೆಡ್ ಲೈಟ್ ಬರುತ್ತೆ ನಿಮ್ಗೆ. ಇದು ಬೇಕು ಅಂದ್ರೆ ಆನ್ ಮಾಡ್ಕೋಬಹುದು, ಬೇಡ ಅಂದ್ರೆ ಬಿಡ್ಬೋದು. ಇವಾಗ ಕೆಳಗೆ ಎರಡು ಕಡೆ ಇದೆ, ಎರಡು ಕಡೆ ಬರುತ್ತೆ. ಮತ್ತೆ ಇದರಲ್ಲಿ ಡಿಮ್ ಅಂಡ್ ಡಿಪ್ ಆಪ್ಷನ್ ಸಹಿತ ಬರುತ್ತೆ ನಿಮ್ಗೆ. ಇವಾಗ ಒಂದೊಂದು ಗಾಡಿಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಯಾವಾಗ್ಲೂ ಆನ್ ಮಾಡಿ ಬಿಟ್ಬಿಡ್ತಾರೆ. ಆನ್ ಮಾಡ್ಬಿಟ್ರೆ ಏನಾಗುತ್ತೆ, ಬ್ಯಾಟ್ರಿ ಅನ್ನೋದು ಬೇಗ ಕಡಿಮೆ ಆಗ್ತಾ ಬರುತ್ತೆ. ಇದರಲ್ಲಿ ನಾವು ಆಫ್ ಅಂಡ್ ಆನ್ ಬಟನ್ ಸಹಿತ ಇರೋದ್ರಿಂದ ನಿಮ್ಗೆ ರಾತ್ರಿ ಹೊತ್ತಾಗಿ ಯಾವಾಗ ಬೇಕು ಅವಾಗ ಮಾತ್ರ ಆನ್ ಮಾಡ್ಕೊಂಡು, ಬೇಡ ಅಂದಾಗ ಮಾತ್ರ ಆಫ್ ಮಾಡ್ಕೋಬಹುದು. ಇದರಲ್ಲೂ ಸಹಿತ ಡಿಸ್ಕ್ ಬ್ರೇಕ್ ಬರುತ್ತೆ ನಿಮ್ಗೆ. ಯಾವುದೇ ಟೆನ್ಷನ್ ಇಲ್ಲ, ಯಾವುದೇ ಗಲ್ಲಿಲಾದ್ರೂ ಹೋಗಿ, ಯಾವುದೇ ಹೈವೇಲಾದ್ರೂ ಹೋಗಿ ಆರಾಮಾಗಿ ಗಾಡಿ ಹೋಗುತ್ತೆ, ಏನು ಸಹಿತ ತೊಂದರೆ ಇಲ್ಲ. ನಿಮ್ಮ ಹತ್ರ ಬೇಡ ನಮ್ಗೆ 60 ಮೈಲೇಜ್ ಬೇಡ, ಇನ್ನ ಜಾಸ್ತಿ ಮೈಲೇಜ್ ಇರೋದು ಬೇಕಾ ಅಂತ ಕೇಳಿದ್ರೆ ಇನ್ನೂ ಜಾಸ್ತಿ ಮೈಲೇಜ್ ಇರೋ ಗಾಡಿನೂ ಕೊಡ್ತೀವಿ. ಇದೇ ಮಾಡೆಲ್ ಅಲ್ಲಿ 60,000 ರೂಪಾಯಿ ಕೊಟ್ರಿ ಅಂತ ಹೇಳಿದ್ರೆ ನಿಮ್ಗೆ 90 ಕಿಲೋಮೀಟರ್ ಹೋಗೋ ಗಾಡಿ ನಿಮ್ಗೆ ಸಿಗುತ್ತೆ. ಅದು ಸಹಿತ ಯಾವುದೇ ಗಾಡಿ ಆಗ್ಲಿ ಸರ್, 7 ರಿಂದ 8 ಅವರ್ ಮಿನಿಮಮ್ ಚಾರ್ಜ್ ಮಾಡ್ಲೇಬೇಕು. ನೀವು ಮಿನಿಮಮ್ ಚಾರ್ಜ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಆಮೇಲೆ ನಿಮ್ಗೆ ಆ ಬ್ಯಾಟ್ರಿ ಅನ್ನೋದು ಹೀಟ್ ಆಗೋದಿಲ್ಲ. ನೀವೆಲ್ಲಾದ್ರೂ ಹೊರಗಡೆ ಹೋಗ್ತಾ ಇದ್ದೀರಾ, ಒಂದು 60 ಕಿಲೋಮೀಟರ್ 70 ಕಿಲೋಮೀಟರ್ ಹೋಗ್ತಾ ಇದ್ದೀರಾ ಅನ್ಕೊಳ್ಳಿ, ಒಂದು 25-30 ಕಿಲೋಮೀಟರ್ ಆದ್ಮೇಲೆ ಒಂದು ಟೀ ಬ್ರೇಕ್ ತಗೊಳ್ಳಿ, ಗಾಡಿ ಅವಾಗ ಕೂಲ್ ಆಗುತ್ತೆ. ಯಾವುದೇ ರೀತಿಯಿಂದನೂ ಸಹಿತ ನಿಮ್ಗೆ ಹೀಟ್ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ನೀವು ನಿಲ್ಸಿಲ್ಲ ಅಂದ್ರೂ ಸಹಿತ ನಮ್ ಗಾಡಿಗೆ ಏನ್ ತೊಂದರೆ ಇಲ್ಲ. ಆದ್ರೂ ಸೇಫ್ಟಿ ಪರ್ಪಸ್ ಯಾವಾಗ ಏನಾಗುತ್ತೋ ಹೇಳಕ್ಕಾಗಲ್ಲ. ಸೇಫ್ಟಿ ಪರ್ಪಸ್ಗೋಸ್ಕರ ಒಂದು 25 ಕಿಲೋಮೀಟರ್ ಹೋದ್ಮೇಲೆ ನೀವು ಟೀ ಬ್ರೇಕ್ ತಗೊಳ್ಳಿ, ಗಾಡಿಗೂ ಸ್ವಲ್ಪ ರೆಸ್ಟ್ ಸಿಗುತ್ತೆ. ಓಕೆ, ಮತ್ತೆ ಇನ್ನೇನು ಬೇರೆ ಫೀಚರ್ಸ್ ಇದೆ ಸರ್? ಇದ್ರಲ್ಲಿ ನೋಡಿ ನಿಮ್ಗೆ ಬಾಟಲ್ ಹೋಲ್ಡರ್ ಸಿಗುತ್ತೆ ನೀವು ಬೇಕಾದ್ರೆ. ಆಮೇಲೆ USB ಪೋರ್ಟ್ ಇದೆ ಸರ್ ಇಲ್ಲಿ, ಮೊಬೈಲ್ ಚಾರ್ಜಿಂಗ್ ನೀವು ಇಲ್ಲೇ ಹಾಕೊಂಡು ಹೋಗ್ಬೋದು. ಅದಾದ್ಮೇಲೆ ಇದ್ರಲ್ಲೂ ಸಹಿತ ಸ್ಪೀಡ್ ಮ್ಯಾನ್ಯುಯಲ್ ಪವರ್ ಸಿಗುತ್ತೆ. ಆಮೇಲೆ ರಿವರ್ಸ್ ಸಿಗುತ್ತೆ ನಿಮ್ಗೆ. ಇಲ್ಲಿ ಬಟನ್ ಒತ್ತಿದ್ಕೊಳ್ಳೆ ಇಲ್ಲಿ R ಅಂತ ಬರುತ್ತೆ. R ಅಂತ ಒತ್ತಿದ್ಮೇಲೆ ಮಾತ್ರ ಎಕ್ಸಿಲೇಟರ್ ಕೊಟ್ರೆ ವೀಲು ಹಿಂದ್ಗಡೆಗೆ ರಿವರ್ಸ್ ಹೋಗುತ್ತೆ ಸರ್. ಅದು ನಿಮಗೆ ಬೇಡ, ನಾವು ಮುಂದೆ ಹೋಗ್ಬೇಕಂದ್ರೆ ಜಸ್ಟ್ ಅದನ್ನ ಬಿಟ್ಬಿಟ್ರೆ ಸಾಕು, ರೆಡಿ ಅಂತ ಬರುತ್ತೆ. ರೆಡಿ ಅಂತ ಬಂದ್ಮೇಲೆ ಮತ್ತೆ ಎಕ್ಸಿಲೇಟರ್ ಕೊಡಿ, ಮತ್ತೆ ನಾರ್ಮಲ್ ಸ್ಪೀಡ್ ಹೋಗುತ್ತೆ ನಿಮ್ಗೆ. ಸೊ ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರೋದ್ರಿಂದ ಅದು ರೇಂಜ್ ಎಷ್ಟಿರುತ್ತೆ, ಸ್ಪೀಡ್ ರೇಂಜ್ ಸರ್? ಇದು 25 ನಿಮ್ಗೆ ಮೋಟರಲ್ಲಿ ತೋರಿಸುತ್ತೆ, ನಿಮ್ಗೆ ಡಿಸ್ಪ್ಲೇದಲ್ಲಿ ತೋರಿಸುತ್ತೆ. ನಾವು ನೋಡಿರೋ ಪ್ರಕಾರ 50ವರೆಗೂ ನಿಮ್ಗೆ ಸ್ಪೀಡು ಬರುತ್ತೆ. 50 ಕಿಲೋಮೀಟರ್ ರೇಂಜ್ ಬರುತ್ತೆ. 50 ಕಿಲೋಮೀಟರ್ ಆರಾಮಾಗಿ ರೇಂಜ್ ಬರುತ್ತೆ. ಇದು ಕೂಡ ಸ್ಪೇಸ್ ಚೆನ್ನಾಗಿದೆ ಸರ್. ಏನು ಸರ್, ಗ್ಯಾಸ್ ಹಾಕೊಂಡು ಹೋಗ್ಬೋದು, ಸಿಲಿಂಡರ್ ಹಾಕೊಂಡು ಹೋಗ್ಬೋದು, ಆಮೇಲೆ 2 ವಾಟರ್ ಕ್ಯಾನ್ ಹಾಕೊಂಡು ಹೋಗ್ಬೋದು, ಒಂದ್ ಮನೆಗೆ ರೇಷನ್ ಏನ್ ಬೇಕೋ ಎಲ್ಲವೂ ಸಹಿತ ಹಾಕೊಂಡು ಹೋಗ್ಬೋದು. ಆಮೇಲೆ ಇದಕ್ಕೆ ಕೀ ಬರುತ್ತೆ ಸರ್, ನೋಡಿ ಇಲ್ಲಿ ಈ ಕೀ ಇದೆಯಲ್ಲ, ಈ ಕೀ ಒತ್ತಿದ್ರೆ ಸಾಕು, ಲಾಕು ಅನ್ಲಾಕು ಎಲ್ಲವೂ ಸಹಿತ ಬರುತ್ತೆ. ಇದರಲ್ಲಿ ನಮ್ದು ಇನ್ನೊಂದು ಗಾಡಿ ಇದೆ ಸರ್, ಆ ಗಾಡಿಲಿ ಬ್ಲೂಟೂತ್ ಸಹಿತ ಬರುತ್ತೆ ನಿಮ್ಗೆ. ಬ್ಲೂಟೂತ್? ಹೌದು, ಅದು ಪಕ್ಕದಲ್ಲಿದೆ ಗಾಡಿ. ಅದು ಓಕೆ, ಅಂದ್ರೆ ಮೊಬೈಲ್ ಬ್ಲೂಟೂತ್ ಮುಖಾಂತರ ಕೂಡ ಗಾಡಿನ ಸ್ಟಾರ್ಟ್ ಮಾಡ್ಕೋಬಹುದು. ಗಾಡಿ ಸ್ಟಾರ್ಟ್ ಮಾಡಕ್ ಬರೋದಿಲ್ಲ. ಇವಾಗ ಎಲ್ಲಾದ್ರೂ ವೆಹಿಕಲ್ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತೀವಿ, ಯಾರಾದ್ರೂ ಫೋನ್ ಮಾಡಿದ್ರು, ಟಕ್ಕಂತ ಫೋನ್ ಎತ್ತಿದ್ರೆ ಯಾರಾದ್ರೂ ಪೊಲೀಸ್ ಇದ್ರು ಅಂತ ಹೇಳಿದ್ರೆ ಫೈನ್ ಬೀಳುತ್ತೆ ನಮ್ಗೆ. ಕಡಿಮೆ ಇಲ್ಲ, ಅದು 1,000 ಫೈನ್ ಬೀಳುತ್ತೆ ನಮ್ಗೆ. ಅದಕ್ಕೋಸ್ಕರ ಇದರಲ್ಲಿ ಬ್ಲೂಟೂತ್ ಬರುತ್ತೆ. ನಾವು ಬ್ಲೂಟೂತ್ ಕನೆಕ್ಷನ್ ಮಾಡ್ಕೊಂಡಿಟ್ಟು ಅಂತ ಹೇಳಿದ್ರೆ ಯಾವ್ದಾದ್ರು ಕಾಲ್ ಬಂತ ಜಸ್ಟ್ ಒಂದು ಆನ್ಸರ್ ಮಾಡಿದ್ರೆ ಸಾಕು, ಸ್ಪೀಕರ್ ಇಂದ ನಮ್ಗೆ ಕನೆಕ್ಷನ್ ಬರುತ್ತೆ ಸರ್. ಅದು ಆ ತರ. ಮತ್ತೆ ನೆಕ್ಸ್ಟ್ ಡಿಕ್ಕಿ ಸ್ಪೇಸ್ ಇದೆ ಸರ್. ನಮ್ ಗಾಡಿ ತಗೊಂಡ್ರೆ ನಿಮ್ಗೆ ಏನೇನ್ ಬರುತ್ತೆ ಅಂದ್ರೆ 2 ಮಿರರ್ ಬರುತ್ತೆ. ನಾವೇ ಫ್ರೀಯಾಗಿ ಚಾರ್ಜರ್ ಕೊಡ್ತೀವಿ, ಚಾರ್ಜರ್ಗೆ ಸಪರೇಟ್ ಚಾರ್ಜ್ ಆಗೋದಿಲ್ಲ ನಮ್ದು. ಆಮೇಲೆ ಇದರಲ್ಲೂ ಸಹಿತ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಮಾತ್ರ ಆನ್ ಮಾಡ್ಕೊಳ್ಳಿ. ಯೂಸ್ ಮಾಡ್ತಾ ಇಲ್ಲ, ಇವಾಗ 1 ದಿನ 2 ದಿನ ಊರ್ ಬಿಟ್ಟು ಹೋಗ್ತಾ ಇದೀವಿ ನಾವು ಅಂತ ಹೇಳಿದ್ರೆ ಆಫ್ ಮಾಡ್ಕೊಳ್ಳಿ ಅದನ್ನ. ಆಮೇಲೆ ನೀವು ಯೂಸ್ ಮಾಡ್ಕೊಳ್ಳಿ, ಮತ್ತೆ ಇದನ್ನ ಚಾರ್ಜ್ ಮಾಡ್ಬೇಕಾದ್ರೆ ಆನ್ ಮಾಡ್ಕೊಂಡು ಮತ್ತೆ ಇದನ್ನ ಚಾರ್ಜ್ ಮಾಡ್ಕೊಳ್ಳಿ. ಓಕೆ, ಡನ್. ಇದರಲ್ಲಿ 2 ವೆರೈಟಿ ಅಂತ ಹೇಳ್ತಾ ಇದ್ದೀರಾ, ಹೌದು ಅಲ್ವಾ ಸರ್? ಓಕೆ, ಇದು ನಂಬರ್ ಪ್ಲೇಟ್ ಗೌರ್ಮೆಂಟ್ ರಿಜಿಸ್ಟರ್ಡ್ ಆಗಿ ಬಂದಿರುತ್ತೆ. ನಿಮಗೆ ಯಾವುದೇ ರೀತಿಯಿಂದನೂ ಸಹಿತ ಪೊಲೀಸ್ ಹಿಡಿದ್ರು ಆ ಫೈನ್ ಈ ಫೈನ್ ಅಂತ ಬರೋದಿಲ್ಲ. ಇದು ನಾನ್ ರಿಜಿಸ್ಟರ್ಡ್ ವೆಹಿಕಲ್ ಅಂತ ಗೌರ್ಮೆಂಟ್ ರಿಜಿಸ್ಟರ್ಡ್ ಒಂದು ನಂಬರೇ ಬಂದ್ಬಿಡುತ್ತೆ ನಿಮ್ಗೆ. ಓಕೆ, ಸೊ ಅಂದ್ರೆ ಇದರಲ್ಲಿ 100 ಕಿಲೋಮೀಟರ್ ಮೈಲೇಜ್ ಕೂಡ ಬರ್ತಕ್ಕಂಥದ್ದಿದೆ. 60,000 ಕೊಡಬೇಕು ಅಲ್ವಾ ಸರ್? ಹೌದು, ನಾವು ಕಂಪ್ನಿಯಿಂದ ಹೇಳ್ತಾ ಇರೋದು 90 ಕಿಲೋಮೀಟರ್ ಮಾತ್ರ ಹೇಳ್ತಾ ಇರೋದು. ಆದ್ರೆ ಕಸ್ಟಮರ್ ರಿವ್ಯೂ ಬಂದ್ಬಿಟ್ಟೆ 100 ಕಿಲೋಮೀಟರ್ ಅವರೇ ಕ್ಲೈಮ್ ಮಾಡ್ತಾ ಇದ್ದಾರೆ. ಓಕೆ, ಇದು 60,000ಕ್ಕೆ ಇದು 60 ಕಿಲೋಮೀಟರ್ ಮೈಲೇಜ್, ಹೌದು ಅಲ್ವಾ? ಇದೇ 60,000 ಕೊಟ್ರೆ
ನಿಯರ್ ಬೈ ಕಂಪನಿಯಿಂದ 100 ಕಿಲೋಮೀಟರ್ ಮೈಲೇಜ್ ಮುಚ್ಕೊಂಡು ಬರುತ್ತೆ ಸರ್ ಇದು. ಇದ್ರ ಥಂಡರ್ ಅಂತ ಮಾಡಲ್, ಇದು ಥಂಡರ್ ಅಂತ. ಇದ್ರಲ್ಲೂ 4 ವೆರೈಟೀಸ್, 4 ಕಲರ್ ಸಿಗುತ್ತೆ ನಮ್ದ್ರಲ್ಲಿ. ಬ್ಲೂ ಸಿಗುತ್ತೆ, ರೆಡ್ ಸಿಗುತ್ತೆ, ಸಿಲ್ವರ್ ಸಿಗುತ್ತೆ, ಅದಾದ್ಮೇಲೆ ಮತ್ತೆ ಗ್ರೀನ್ ಸಿಗುತ್ತೆ ನಮ್ದ್ರಲ್ಲಿ. ಕಸ್ಟಮರ್ ರಿಕ್ವೈರ್ ಏನಾದ್ರು ಬ್ಲಾಕ್ ಬಂತು ಅಂತ ಹೇಳಿದ್ರೆ ಬ್ಲಾಕ್ ಸಹಿತ ನಾವು ತರಿಸ್ಬಿಟ್ಟು ಕೊಡ್ತೀವಿ. ನಾವು ಕಸ್ಟಮೈಸ್ ಆಗಿ ಕೊಡ್ತೀವಿ. ಓಕೆ, ಓವರ್ ಆಲ್ ಇಷ್ಟು ಕಲರ್ಸ್ ಇದೆ ಅಲ್ಲ ಸರ್? ಹೌದು ಸರ್, ಹೌದು. ಅಂದ್ರೆ ನೀವ್ ಹೇಳೋ ಪ್ರಕಾರ 2 ಮಾಡಲು ಬೈಕ್ ಇರ್ತಕ್ಕಂಥದ್ದು. ಹೌದು ಹೌದು ಅಲ್ವಾ? ಅದೊಂದು ಮಾಡಲು, ಇದೊಂದು ಮಾಡಲು. ಹೌದು. ಇದ್ರಲ್ಲಿ ಮಾತ್ರ 2 ವೇರಿಯಂಟ್ ಇದೆ. ಹೌದು, ಒಂದು ಬ್ಲೂಟೂತ್ ಬರುತ್ತೆ, ಇನ್ನೊಂದು ಬ್ಲೂಟೂತ್ ಬರೋದಿಲ್ಲ, ಅಷ್ಟೇ ಡಿಫ್ರೆನ್ಸ್. ಬ್ಲೂಟೂತ್ ಬೇಕಂತ ಹೇಳಿದ್ರೆ ಬರೀ 1,500 ಜಾಸ್ತಿ ಆಗುತ್ತೆ. ಬೇಡ ನಮ್ಗೆ ಬ್ಲೂಟೂತ್ ಬೇಡ ಅಂತ ಹೇಳಿದ್ರೆ ಅದೇ 60,000 ಕೊಡಿ, ಗಾಡಿ ಎತ್ಕೊಂಡೋಗಿ. ಓಕೆ, ಈ ಗಾಡಿ ತಗೋಬೇಕಂದ್ರೆ ಯಾವ ತರ ಬರ್ಬೇಕು, ಏನ್ ಡಾಕ್ಯುಮೆಂಟ್ ತರಬೇಕು ಕಸ್ಟಮರ್? ಸರ್, ಆಧಾರ್ ಕಾರ್ಡು ಕ್ಯಾಶ್ ತಗೊಂಡ್ಬಂದ್ರೆ ಸಾಕು ಸರ್. ಬೇಡ ನಮ್ಗೆ ಲೋನ್ ಬೇಕು ಅಂತ ಹೇಳಿದ್ರೆ ಲೋನ್ ಫೆಸಿಲಿಟಿನೂ ಸಹಿತ ಇದೆ ನಮ್ಮ ಹತ್ರ, ಅದು ಕೂಡ ಮಾಡಿಸ್ಕೊಡ್ತೀವಿ. ಸ್ಯಾಲರಿಡ್ ಆಗಿರ್ಬೇಕು, ಸ್ಯಾಲರಿಡ್ ಇಲ್ಲ ಬಿಸ್ನೆಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಆ ಬಿಸ್ನೆಸ್ ಪ್ರೂಫ್ ಏನಾದ್ರು, ಇನ್ಕಮ್ ಪ್ರೂಫ್ ಏನಾದ್ರು ತಗೊಂಡ್ಬಂದ್ರೆ ನಿಮ್ಗೆ ವಿತಿನ್ 2 days ಅಲ್ಲಿ ನಿಮ್ಗೆ ಗಾಡಿ ಅನ್ನೋದು ಕೈಗೆ ಸಿಗುತ್ತೆ ಸರ್. ಓಕೆ, ಇನ್ನೊಂದ್ಸರಿ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡಿ ಸರ್ ನಿಮ್ಮ ಮಲ್ಲಿಕಾರ್ಜುನ EV ಮೋಟಾರ್ಸ್. ಸರ್, ಇದು ನಮ್ದು ಮಲ್ಲಿಕಾರ್ಜುನ EV ಮೋಟಾರ್ಸ್ ಅಂತ. ನಿಮ್ಗೆ ಬನಶಂಕರಿ 3rd ಸ್ಟೇಜು, ಹೊಸಕೆರೆ ಹಳ್ಳಿ, ಪೆಸೆಟ್ ಯೂನಿವರ್ಸಿಟಿ ಇದೆ ಸರ್, ಅದ್ರ ಆಪೋಸಿಟ್ ಸರ್ವಿಸ್ ರೋಡ್ ಅಲ್ಲೇ ಇರೋದು ಸರ್. ಇದು ಇದೇ ನೋಡಿ, ಇದೇ ಮೈನ್ ರೋಡ್. ಎಲ್ಲೋ ಗಲ್ಲಿಲಿ ಇಟ್ಟಿಲ್ಲ ಸರ್, ನಾವು ಮೈನ್ ರೋಡ್ ಅಲ್ಲೇ ಇಟ್ಟಿದ್ದೀವಿ. ಕಸ್ಟಮರ್ಸ್ಗೆ ತೊಂದರೆ ಆಗ್ಬಾರ್ದು. ಇಲ್ಲಿಂದ ಜಸ್ಟ್ 50 ಮೀಟರ್ಸ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಸರ್. ಒಂದು 5 ನಿಮಿಷ ನಡೆದ್ರೆ ಸಾಕು ಸರ್, ಒಂದು 20 ಹೆಜ್ಜೆ ಹಾಕಿದ್ರೆ ಸಾಕು, ಗಾಡಿ ಶೋರೂಮ್ ಹತ್ರ ಬಂದ್ಬಿಡ್ತೀರಾ ನೀವು. ನೋಡಿ ಸ್ನೇಹಿತರೆ, ಇಷ್ಟೊತ್ತು ವಿಡಿಯೋ ನೋಡಿದ್ರೆ ವಿಡಿಯೋದಲ್ಲಿರೋ ನಂಬರ್ಗೆ ಫೋನ್ ಮಾಡೋದ್ರ ಮುಖಾಂತರ ಈ ಗಾಡಿಗಳ ಡೀಟೇಲ್ಸ್ನ ತಗೋಬಹುದು ನೀವು. ಲೇಡೀಸಿಗೆ ಬೇಕಾ, ಜೆಂಟ್ಸಿಗೆ ಬೇಕಾ, ನೋಡಿ ವೆಸ್ಪಾ ಥರ ಈ ಥರನೂ ಸಿಗ್ತಾ ಇದೆ 60,000 ರೂಪಾಯಿಗೆ. ಅದೇ ಗಾಡಿ ಇನ್ನೊಂದು ಥರ ಬೇಕು ಅಂದರೆ ಈ ಡಿಸೈನಲ್ಲಿ ಕೂಡ ಸಿಗ್ತಾ ಇದೆ ನಿಮಗೆ. 50,000 ರೂಪಾಯಿಗೆ ಇದೆ, 60,000 ರೂಪಾಯಿಗೆ ಇದೆ. 2 ಪ್ರೈಸಿಂಗಲ್ಲಿದೆ. 60 ಕಿಲೋಮೀಟರ್ 100 ಕಿಲೋಮೀಟರ್ ಮೈಲೇಜ್ ಬರ್ತಕ್ಕಂಥ 2 ವೆರೈಟಿ ಇದೆ. ಅದರಲ್ಲೂ ಕೂಡ 4 ಕಲರ್ಸ್ಗಳು ಅವೈಲಬಿಲಿಟಿ ಇದೆ. ಬ್ಲ್ಯಾಕ್ ಏನಾದರೂ ಬೇಕಂದ್ರೆ ಕಸ್ಟಮೈಸ್ ಅದನ್ನು ಕೂಡ ತರಿಸ್ಕೊಡ್ತಾರೆ. ನೋಡಿ, ಇಮಿಡಿಯೇಟ್ ಯಾರೆಲ್ಲ ಕ್ಯಾಶಲ್ಲಿ ಬೇಕು ಅಂದರೆ ಇಮಿಡಿಯೇಟ್ ಒಂದು ಆಧಾರ್ ಕಾರ್ಡ್ ತೊಗೊಂಬಂದು ಕೊಟ್ಟರೆ ಇಮಿಡಿಯೇಟ್ ಆಗಿ ಕೊಡ್ತಾರೆ. ಇಲ್ಲ ಲೋನ್ ಬೇಕಂದ್ರೆ ಲೋನಲ್ಲೂ ಕೂಡ ಕೊಡ್ತಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಬೆಂಗಳೂರಿನ ಏನ್ ಸರ್, ಹೊಸಕೆರೆಹಳ್ಳಿ ನಿಯರ್ ಬೈ ಬನಶಂಕರಿ. ಹೌದು, PS ಯೂನಿವರ್ಸಿಟಿ ಆಪೋಸಿಟ್ ಸರ್ವಿಸ್ ರೋಡ್ ಅಲ್ಲೇ ಕಾಣಿಸುತ್ತೆ. ಅಲ್ಲಿ ಬಂದ್ರೆ ಸಾಕು, ಡೈರೆಕ್ಟ್ ಆಗಿ ಮಲ್ಲಿಕಾರ್ಜುನ EV ಮೋಟಾರ್ಸ್ ಅಂತ ಬರುತ್ತೆ. ಗೂಗಲ್ ಅಲ್ಲಿ ಹಾಕಿದ್ರು ನಮ್ದು ಶೋರೂಮ್ ಓಪನ್ ಆಗಿರ್ತಕ್ಕಂಥ ಎಲೆಕ್ಟ್ರಿಕಲ್ ಬೈಕ್ಗಳ ಶೋರೂಮ್ ಇದು. ಸ್ಕೂಟರ್ಸ್ ಯಾರಿಗೆಲ್ಲ ಬೇಕು ಕಾಂಟ್ಯಾಕ್ಟ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ.